ನಿಮ್ಮಣ್ಣ ಯಾಕೆ ನನ್ನ ಫೋನ್ ತೆಗಿತಿಲ್ಲ? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾನೆ? ಅಯ್ಯೋ ಆ ವಿಚಾರ ಬಿಡು, ಮೊದ್ಲು ಆರ್ಯನ್ ವಿಷಯ ಹೇಳು. ಆರ್ಯನ್ ನಿಂಗೆ ಅಮೆರಿಕಲ್ಲಿ ಏನೇನ್ ಗಿಫ್ಟ್ ಕೊಡ್ಸಿದ್ರು? ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಭೂಮಿಕಾ. ನಿಮ್ಮಣ್ಣ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ? ನಮ್ಮ ಅಣ್ಣ ಏನ್ ನಿನ್ನ ಅವಾಯ್ಡ್ ಮಾಡ್ತಿಲ್ವಲ್ಲ, ನೀನ್ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ಯಾ? ಅವ್ನ್ ಮೊದ್ಲಿನ ತರ ಇಲ್ಲ. ನಾನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ನಿಮ್ಮಮ್ಮನ ಕೈಲಿ ಕೊಟ್ಟ. ಅಮ್ಮ ಅವ್ನ್ ಮನೇಲಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಅದೆಲ್ಲ ಬಿಡು. ಈಗ ನಿನಗೆ ನಮ್ಮ ಅಣ್ಣ ಇಂಪಾರ್ಟೆಂಟಾ, ನಿನ್ನ ಮದುವೆ ಇಂಪಾರ್ಟೆಂಟಾ? ಮೊದ್ಲು ನಿನ್ ಮದುವೆ ಬಗ್ಗೆ ಮಾತಾಡೋಣ. ಇಲ್ಲ, ನನಗೆ ನಿಮ್ಮ ಅಣ್ಣನೇ ಇಂಪಾರ್ಟೆಂಟು, ಅವ್ನ್ ಪ್ರೀತಿನೇ ಇಂಪಾರ್ಟೆಂಟು. ಚಂದ್ರ ಏನ್ ಮಾತಾಡ್ತಿದ್ಯಾ? ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಂಗ್ ತೀರ್ಮಾನ ತಗೋತಿದ್ದಾರೆ, ಇಷ್ಟ ಬಂದಂಗ್ ಬದಲಾಗ್ತಿದ್ದಾರೆ. ನೋಡು ನೋಡು ನನ್ನನ್ನು ಹೇಗ್ ಬದಲಾಯಿಸಿದ್ದಾರೆ. ಚಂದ್ರ, ನನ್ನ ಮನಸ್ಸು ಯಾರಿಗೂ ಮುಖ್ಯನೇ ಆಗ್ತಿಲ್ಲ ಅಲ್ವಾ? ಒಂದ್ ಕಡೆ ನಮ್ಮಪ್ಪ, ಇನ್ನೊಂದ್ ಕಡೆ ನಿಮ್ಮ ಅಣ್ಣ. ಚಂದ್ರ ಹಾಗಲ್ಲ ಅದು. ಹಾ ಮಲಗ್ತಿದ್ದೀವ ಆಂಟಿ? ಚಂದ್ರ, ನಮ್ಮಣ್ಣನ ಮರ್ತ್ಬಿಡು. ಯಾಕೆ ಮರಿಬೇಕು? ಯಾಕೆ ಅಂದ್ರೆ ನಿಮ್ಮಿಬ್ಬರ ಪ್ರೀತಿ ಸಾಧ್ಯ ಇಲ್ಲ. ಅದೇ ಯಾಕೆ ಸಾಧ್ಯ ಇಲ್ಲ? ನಮ್ಮಣ್ಣ ನಿನ್ನನ್ನೇ ಪ್ರೀತಿಸ್ತೀನಿ ಅಂತ ಯಾವತ್ತಾದ್ರೂ ಹೇಳಿದಾನ? ಅಥವಾ ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಯಾವತ್ತಾದ್ರೂ ಭರವಸೆ ಕೊಟ್ಟಿದ್ದಾನ? ನಿಮ್ಮಣ್ಣ ಇದುವರೆಗೂ ಮಾತಲ್ಲಿ ಏನು ಹೇಳಿಲ್ದೇ ಇರಬಹುದು, ಆದ್ರೆ ಅವನ ಕಣ್ಣಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತು ಭೂಮಿಕಾ. ನಿಮ್ಮಣ್ಣ ಬಂದು ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಕ್ ಸಾಧ್ಯನಾ? ಇಲ್ಲ ಚಂದ್ರ, ನಾನು ಹೇಳಿದ್ದೆಲ್ಲ ಸುಳ್ಳು. ನಮ್ಮಣ್ಣ ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾನೆ. ಅಪ್ಪ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅವನನ್ನ ನೀನ್ ಎಷ್ಟು ಪ್ರೀತಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವನು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಅವಳನ್ನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದೀರಾ, ಆದ್ರೆ ನನಗೆ ಅವಳೇ ಪ್ರಾಣ. ನಿನ್ನ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಗೊತ್ತಾ? ಅವಳನ್ನ ಬಿಟ್ಟಿರಕ್ ನೀವೆಷ್ಟು ಕಷ್ಟಪಡ್ತಿದ್ದೀರೋ ಅದಕ್ಕಿಂತ ಹತ್ರಷ್ಟು ನನ್ನ ಮನ್ಸು ಕಷ್ಟಪಡ್ತಾ ಇದೆ. ಯಾರ ಬಗ್ಗೆ ಕಷ್ಟಪಡ್ತಾ ಇದೀಯಾ? ನಿಮ್ಮ ಮಗಳು ಚಂದ್ರನ್ ಬಗ್ಗೆ. ಚಂದ್ರಹಾಸ, ಚಂದ್ರಹಾಸ ಅವನ್ ಏನ್ ತಪ್ಪು ಮಾಡಿದಾನೋ ಅದು ಮುಂದುವರಿಯೋದಿಲ್ಲ ಅಂತ ನಾನೇನು ಭರವಸೆ ಕೊಡ್ತೀನಿ. ಪ್ರೀತಿನ ಕೊಂದ್ರೆ ಮೋಕ್ಷ ಸಿಗುತ್ತೆ ಅಂತ ಯಾವ್ದಾದ್ರೂ ಶಾಸ್ತ್ರದಲ್ಲಿ ಹೇಳಿದ್ಯಾ? ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿದ ಫಲ ಇದೇನಾ? ಇದು ನಿನ್ನೊಬ್ಬನ ಪ್ರೀತಿಯ ಪ್ರಶ್ನೆ ಅಲ್ಲ, ಒಂದು ಕುಟುಂಬದ ಗೌರವ, ಪ್ರತಿಷ್ಠೆ, ಸ್ನೇಹದ ಪ್ರಶ್ನೆ. ನಾನು ಗುರುದತ್ತನ ಸ್ನೇಹಿತ ಆಗಿಲ್ದಿದ್ರೆ, ನೀ ನನ್ನ ಮಗ ಆಗಿಲ್ದಿದ್ರೆ ನಾವ್ ಈ ಅರಮನೆ ಕಾಲಿಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನಿನ್ನ ಮುಂದೆ ಇರೋದು ಎರಡೇ ಆಯ್ಕೆ, ಒಂದು ನಿನ್ನ ಪ್ರೀತಿ, ಇಲ್ಲ ನನ್ನ ಉಸಿರು. ಚಂದ್ರನ ಮರಿತೀನಿ ಅಂತ ನನಗೆ ಮಾತು ಕೊಡ. ನೋಡು, ಮಳೆಯಲ್ಲಿ ನೆಂದು ತುಂಬಾ ಜ್ವರ ಬರ್ಸ್ಕೊಂಡ್ಬಿಟ್ಟಿದ್ದಾನೆ. ಆ ಸುಕುಮಾರ ಅದೇನು ಔಷಧಿ ಕೊಟ್ಟನೋ ಏನೋ, ಜ್ವರ ಸ್ವಲ್ಪನೂ ವಾಸಿ ಆಗಿಲ್ಲ. ನೀನಾದ್ರೂ ಸರಿಯಾಗಿ ನೋಡು ಚಂದ್ರ, ಮದ್ವೆಗಿರೋದು ಇನ್ನೆರಡೇ ದಿನ.
ಅಡುಗೆ ಮಾಡಿಸ್ಕೊಂಡು ಬರ್ತೀನಿ. ನೀವು ನಿಶ್ಚಿಂತೆಯಾಗಿ ಹೋಗಿ ಬನ್ನಿ ಅತ್ತಿಗೆ, ನಾನಿದ್ದು ಇಲ್ಲೆಲ್ಲ ನೋಡ್ಕೋತೀನಿ. ಸರಿ. ಜ್ವರ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಚಂದ್ರ, ನೀನ್ ಕೊಡೋ ಔಷಧಿಯಿಂದ ನಮ್ ಚಂದ್ರ ಬೇಗ ಗುಣ ಆದ್ರೆ ಸಾಕು. It's really beautiful. Can I see it? You know what? ಚಂದ್ರ ಕೈಯಲ್ಲೇ ನನ್ನ ಹೆಸರು ಬರಿಬೇಕು. ಓಕೆ? ನಿನ್ ಹೆಸರನ್ನ ನನ್ನ ಕೈ ಮೇಲೆ ಮಾತ್ರ ಬರೆಯಕ್ ಸಾಧ್ಯ, ನನ್ನ ಮನಸ್ಸಿನಲ್ಲ. ಹಾಯ್ ಬೇಬೀಸ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಅಜ್ಜಿ, ಆ ಜುಜ್ಜಿ ಬುಜ್ಜಿ ಜುಜ್ಜಿ ಯಾಕೆ ಡಲ್ ಆಗಿದ್ದೀರಾ? ನೋ 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 ನೋ, ಐ ಆಮ್ ಫೈನ್. ಅಜ್ಜಿ, ನೀ ಮೆಹಂದಿ ಹಾಕಿಸ್ಕೊಳ್ಳಲ್ವಾ? ನನಗೆ ಯಾಕೋ ಈ ವಯಸ್ಸಿನಲ್ಲಿ ಮೆಹಂದಿ. ನೋನೋ, ಹಾಗೆ ಹೇಳ್ಬಾರ್ದು. ನಿನಗೇನಜ್ಜಿ ಅಂತ ವಯಸ್ಸಾಗಿರೋದು? ಈಗಿನ ಕಾಲದ ಹುಡುಗಿಯರಿಗೆ ಮೇಕಪ್ ತೆಗಿದ್ರೆ ಮುದುಗಿ ತರ ಕಾಣಿಸ್ತಾರೆ. ನಿಂಗ್ ಮೇಕಪ್ ಹಾಕಿದ್ರೆ ಈ ಸೈಡ್ ನಯನತಾರ, ಈ ಸೈಡ್ ತ್ರಿಷಾ, ಸೆಂಟ್ರಲ್ಲಿ ಇಲಿಯಾನ. ಐ ವಿಲ್ ಹೆಲ್ಪ್ ಯು. ಹೇಯ್, ಯಾರಲ್ಲಿ? ತಿಕ್ಲಾಚಾರಿ, ಲೆಕ್ಕಾಚಾರ. ರಾಜ್ಮಾತೆಗೆ ಹಾಕ್ಬೇಕು ಮೆಹಂದಿ, ಎತ್ಕೊಂಡು ಬಾ. ಹಿಂದೆ ನೋಡಿ. ಹಿಂದೆ ಅಲ್ಲಲ್ಲ, ಇಲ್ಲಿ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ ಹೋಲ್ಸೇಲ್ ಹಾಕ್ಸ್ಕೊತಾ ಇದಾರೆ ಮೆಹಂದಿ. ಬೇಡ ಬಿಡ. ನೋನೋ, ನಮ್ಮ ಅಜ್ಜಿಗೆ ಮೆಹಂದಿ ಇಲ್ಲ ಅಂದ್ರೆ ಇಟ್ಸ್ ಅ ರಾಯಲ್ ಇನ್ಸಲ್ಟ್. ತೋಟಕ್ಕೆ ಹೋಗಿ ಮೆಹಂದಿ ತಗೊಂಡು ಚೆನ್ನಾಗಿ ರುಬ್ಬಿ ತಗೊಂಡು ಬಾ. ಸಾರಿ ರಾಜ, ಅರ್ಧ ಇವ್ರು ಕಿತ್ಕೊಂಡ್ರು, ಇನ್ನರ್ಧ ಹಸು ತಿನ್ಬಿಡ್ತು. ಅಯ್ಯೋ ಹೋಗ್ಲಿ ಬಿಡ. ನೋ ನೋ ನೋ, ಇದು ರಾಜಮಾತೆಗೆ ಅವಮಾನ. ಲೆಕ್ಕಾಚಾರ. ಗೋ ರಾಜ. ಲೆಕ್ಕಾಚಾರ. ಡೋಂಟ್ ವರಿ, ಐ ವಿಲ್ ಪುಟ್ ಇಟ್. ಐ ವಿಲ್ ಮೇಕ್ ಯು ಐಶ್ವರ್ಯ ರೈ ಪಾರ್ಟ್ 2. ರಾಜ, ಕೊಡು 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 ಅಜ್ಜಿ, ನಿನ್ ಕೈ. ಏನೋ ನೋಡಿದ್ರೆ ಮೆಹಂದಿ ತರ ಇದೆ, ಸ್ಮೆಲ್ಲು ಬ್ಯಾಡ್ ಆಗಿದೆ. ಅಜ್ಜಿ, ಮೆಹಂದಿ ಒಂದು ಸಿಂಗಲ್ ಮೂಲಿಕೆ. ಆರ್ಡಿನರಿ ಹುಡುಗಿರು ಹಾಕೊಳ್ಳೋದು. ನಮ್ದು ಮಲ್ಟಿಪಲ್ ಮೂಲಿಕೆ. ನಿಮ್ ತರ ರಾಯಲ್ ಲೇಡೀಸ್ ಹಾಕೊಳ್ಳೋದು. ಅದಕ್ಕೆ ನೇಪಾಳ್ ನಿಂದ ಫ್ಲೈಟ್ ಅಲ್ಲಿ ಸ್ಪೆಷಲ್ ಆಗಿ ತರಿಸಿದ್ದೀನಿ. ತುಂಬಾ ದುರ್ವಾಸನೆ ಬರ್ತಾ ಇದೆ. ಹೆರ್ಬಲ್ ಸ್ಮೆಲ್ ಅಜ್ಜಿ. ಜ್ಯೂಸ್ ಕೊಡು, ಜ್ಯೂಸ್ ಕೊಡು. ಏನೋ ಇದು? ಆ ಹುಡುಗಿ ನನ್ನ ಹತ್ರ ಬಂದ ತಕ್ಷಣ ಯಾಕೆ? ನನ್ ಗೊತ್ತಿಲ್ಲ ಅಜ್ಜಿ. ಈ ಲೆಕ್ಕಾಚಾರ ಅವಾಗ ಆ ಹುಡುಗಿಗೆ ಅಕೌಂಟ್ಸ್ ಹೇಳ್ಕೊಡ್ತಾನೆ. ಅಜ್ಜಿ, ನೀವ್ ಕೈಗೆ ಹಾಕಿರೋದು ಮೆಹಂದಿ ಅಲ್ಲ, ಈ ಹಸುವಿನ ಸಗಣಿ. ಚಂದ್ರ, ತುಂಬಾ ಹೆಮ್ಮೆ ಆಗ್ತಾ ಇದೆಪ್ಪ. ಕೊನೆವರೆಗೂ ನಾ ತಲೆ ಎತ್ಕೊಂಡು ತಿರ್ಗೋ ಹಾಗೆ ಮಾಡಿದೆ. ಎಲ್ಲ ಮಕ್ಕಳು ನಿನ್ನ ಹಾಗೆ ಇದ್ರೆ ಯಾವ ತಂದೆ ತಾಯಿಗೂ ಏನೂ ಯೋಚನೆ ಬರಲ್ಲಪ್ಪ. ಪರಮೇಶ್ವರ್ ಮೂರ್ತಿ, ತುಂಬಾ ಉಪಕಾರ ಆಯ್ತಪ್ಪ, ಉಪಕಾರ ಆಯ್ತು. ಚಂದ್ರ ಬರ್ತಿದ್ದಾಳೆ. ಸರ್ವಾಭರಣ ಭೂಷಿತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಂ ಜಿಗೀಷಯಾ ವಿಶ್ವಂಭರಃ ಸಾಕ್ಷಿಭೂತಃ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾಂ.
ಕಾಯಿಸಿದವ್ರನ್ನ ತುಂಬಾ ಹೊತ್ತು ಕಾಯಿಸ್ಬಾರ್ದು. ಬಾ. ಚಂದ್ರ ಚಂದ್ರ ನಿಲ್ಲಮ್ಮ. ನಾನು ಎಲ್ಲಿ ತನಕ ಕಾಯ್ತಾನೆ ಇದ್ದೆ, ಎಲ್ಲಾರ ಮುಂದೆ ನನ್ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ ಅಂತ. ನೀವು ನಿಮ್ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೆ ನನ್ನ ಕಳ್ಕೊಳಕ್ಕೂ ರೆಡಿ ಆಗ್ಬಿಟ್ರಿ ಅಲ್ವಾ? ನಾನು ಯಾವತ್ತೂ ನಿಮ್ಮೋಳಾಗ್ಬಿಟ್ಟೆ ಚಂದ್ರ. ಈಗ ನಾನು ಇನ್ನೊಬ್ಬನ್ನ ಮದ್ವೆ ಆಗ್ಬೇಕು ಅಂದ್ರೆ ನನ್ನನ್ನ ನಿಮ್ ತೊಡೆ ಮೇಲೆ ಕೂಡಿಸ್ಕೊಂಡು ನೀವೇ ಧಾರೆ ಎರ್ದ್ಕೊಡ್ಬೇಕು. ಬನ್ನಿ. ಚಂದ್ರ, ನೀನ್ ಅನ್ಕೊಂಡಿರೋ ಪ್ರೀತಿ ಎಲ್ಲ ಸುಳ್ಳಮ್ಮ. ಬಿಡಿ ಗುರುಗಳೇ, ಸತ್ಯನೇ ಸುಳ್ಳು ಅಂತ ನಂಬಿಸ್ತೀರಾ, ಸುಳ್ಳನ್ನ ಸತ್ಯ ಅಂತೀರಾ. ನೀವ್ ನನಗೆ ಚಿಕ್ಕ ವಯಸ್ಸಿಂದ ತೋರಿಸಿದ ಪ್ರೀತಿನೂ ಸುಳ್ಳ. ಇಲ್ಲಮ್ಮ, ನೀ ನನ್ನ ಮಗಳಿಗಿಂತ ಹೆಚ್ಚಮ್ಮ. ಪ್ರತಿ ಬಾಯಿ ಮಾತಲ್ ಮಗಳೇ ಅಂತೀರಾ. ನಿಮ್ ಪ್ರೀತಿ ನಿಜ ಅಂದ್ಮೇಲೆ ಅವ್ರ ಪ್ರೀತಿನೂ ನಿಜ ಅಲ್ವಾ ಗುರುಗಳೇ? ಅಪ್ಪ, ಯಾಕಪ್ಪ ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ದೀರಾ? ಸರ್ಕಾರ ನಮ್ಮಿಂದ ಪಟ್ಟ, ಅಧಿಕಾರ, ಆಳ್ವಿಕೆನ ಕಿತ್ಕೊಂಡಾಗ್ಲೇ ನಾವೇನು ಅವಮಾನ ಪಟ್ಕೊಳ್ಳಿಲ್ಲ. ನಮ್ ಪಾಡಿಗೆ ನಾವು ಇವತ್ತಿಗೂ ತಲೆ ಎತ್ಕೊಂಡೇ ಬದುಕ್ತಿದೀವಿ. ಯಾಕೆ ಗೊತ್ತಪ್ಪ, ನಾವು ಪ್ರೀತಿಗೆ ಬೆಲೆ ಕೊಟ್ಟೋರು. ಚಂದ್ರ ನನ್ ಮೇಲಿರೋದು ನಿಜವಾದ ಪ್ರೀತಿ. ಹೋಗ್ಲಿ ಬಿಡಿ, ನಿಮ್ಗೆ ಯಾರಿಗೂ ನನ್ ಪ್ರೀತಿ ಅರ್ಥ ಆಗಲ್ಲ. ದೂರಾದವ್ರ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ದೀನಿ. ನೀವದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂಕಲ್, ಪ್ಲೀಸ್. ಚಂದ್ರಹಾಸ, ನಿಮ್ಮಪ್ಪ ನಮ್ಮಪ್ಪ ಅವರಿಬ್ಬರ ಪ್ರೀತಿನ ಉಳಿಸ್ಕೊಳಕ್ಕೆ ನಿನ್ನ ಹತ್ರ ಪ್ರಾಮಿಸ್ ತಗೊಂಡ್ರು. ಆದ್ರೆ ನೀನು ನಿನ್ ಪ್ರೀತಿನ ಉಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು? ಆಯುರ್ವೇದದಲ್ಲಿ ಎಷ್ಟೋ ಜೀವ ಕಾಪಾಡೋ ನೀನು ನಿನ್ ಪ್ರೀತಿನ ಯಾಕೆ ಸಮಾಧಿ ಮಾಡ್ತಿದ್ಯಾ? ಹಿಮಾಲಯದಿಂದ ಯಾಕೆ ಸರ್ ವಾಪಸ್ ಬಂದ್ರಿ? ಸಿದ್ಧರಾಗೋ ಬುದ್ಧರಾಗೋ ಅಲ್ಲೇ ಇರಬೇಕಾಗಿತ್ತು. ನಮ್ ದೇಶದಲ್ಲಿ ಪ್ರೀತಿನ ತ್ಯಾಗ ಮಾಡೋ ಯಾರಿಗೂ ರಾಷ್ಟ್ರಪತಿ ಅವಾರ್ಡ್ ಕೊಡಲ್ಲ. ಇಷ್ಟು ಹೇಳಿದ್ರು ಗೊತ್ತಾಗ್ಲಿಲ್ವಾ? 6 ಪ್ಯಾಕ್ ಎಲ್ಲ ಡೆವಲಪ್ ಮಾಡೋ ನೀನು ನಿನ್ ಸಿಂಗಲ್ ಪ್ಯಾಕ್ ಅಲ್ಲಿ ವೆಯ್ಟ್ ಮಾಡ್ತಾ ಇದೆ. ನೋಡಿದ್ಯಾ? ಅದನ್ನ ಎತ್ಕೊಂಡು ಹೋಗಿ ಫ್ಯಾಮಿಲಿ ಪ್ಯಾಕ್ ಮಾಡ್ಕೋಬಾರ್ದಾ? ಈಗ ನೀನ್ ಎತ್ಕೊಂಡು ಓಡ್ ಹೋಗ್ಬೇಕು ಅನ್ನಿಸ್ತಾ ಇದೆ. ಚಂದ್ರ